ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ 2ನೇ ಟಾಸ್ಕ್ ಏನು, ಟಿಕೆಟ್ ಟು ಫಿನಾಲೆ 2ನೇ ಟಾಸ್ಕ್ನಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಕ್ತು, ಅದಲ್ಲದೆ ತ್ರಿವಿಕ್ರಮ್ ಹಾಗೂ ಹನುಮಂತ್ ಅವ್ರು ನಿಜವಾಗ್ಲೂ ಮೋಸ ಮಾಡಿದ್ರ, ರಜತ್ ಅವ್ರನ್ನ ಪಕ್ಷಪಾತ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ 2ನೇ ಟಾಸ್ಕ್ ಹೇಗಿರುತ್ತೆ, ಯಾರೆಲ್ಲ ಆಡ್ತಾರೆ ಅನ್ನೋದ್ರ ಬಗ್ಗೆ. ಅದೇ ರೀತಿ ಆಗಿದೆ ನೋಡಿ. ಫಸ್ಟ್ ಟಾಸ್ಕ್ ಯಾರು ಗೆದ್ದಿದ್ರಂತ ನಾನು ಈ ಹಿಂದೆ ಅವಲೇ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ. ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ಎರಡು ಬಗ್ಗೆನೂ ಹೇಳಿದ್ದೆ ಬೆಳಗ್ಗೆ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರ ಬಿಗ್ ಬಾಸ್ ಮನೆ ಅಂತೂ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಟಾಸ್ಕ್ ಮೇಲೆ ಟಾಸ್ಕ್, ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ ಈ ವಾರ ಅಂತೂ ಫುಲ್ ಆಫ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಅಂತೂ ಟಾಸ್ಕ್ಗಳ ಸುರಿಮಳೆ. ಅರ್ಧಲ್ಲಂತೂ ನೀವು ನೋಡಿರ್ಬೋದು, ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಟಿಕೆಟ್ ಟು ಹೋಮ್ ಪ್ರಕ್ರಿಯೆ ಕೂಡ ತುಂಬ ಅದ್ಭುತವಾಗಿ ಮಾಡಿದರು. ಯಾರು ಈ ಕೊನೆಗೆ 5 ಸುತ್ತ ಆದಮೇಲೆ ಯಾರು ಕೊನೆಗೆ 5 ಜನ ಉಳಿತಾರೋ ಅರ್ಧೊಳಗೆ ಅವ್ರು ನಾಮಿನೇಟ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಹೇಳಿದರು. ಅದನ್ನು ಕೂಡ ಟಾಸ್ಕ್ ಮೂಲಕ ಈ ವಾರ ತುಂಬ ವಿಭಿನ್ನವಾಗೇ ಇತ್ತಂತ ಹೇಳ್ಬೋದು. ಅದಲ್ಲದೆ ಈ ವಾರ ಟಾಸ್ಕ್ ನೋಡಿರ್ಬೋದು. ಮೊದಲೇ ಟಾಸ್ಕ್ ಬಂದು ಈ ವಾರದ್ದು ಒಡಿ ಬಡಿ ಬೀಳ್ಸೋ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಟಾಸ್ಕ್ ಯಾರು ಗೆದ್ರು ಅಂತಂದರೆ ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು. ಈ ಟಾಸ್ಕ್ನ ಗೆದ್ದು ಬೀಗಿದೆ ತ್ರಿವಿಕ್ರಮ್ ಅವ್ರ ಟೀಮ್. ಅದಲ್ಲದೆ ತ್ರಿವಿಕ್ರಮ್ ಅವ್ರ ಟೀಮಿಂದ ಅತಿ ಹೆಚ್ಚು ಗ್ಲಾಸ್ ಒಳಗೆ ನೀರು ಉಳಿಸ್ಕೊಂಡು ಬಂದಿದ್ದು ಅದು ಯಾರು ಅಲ್ಲ, ಅದು ಬಂದು ಬೋವೇಗೌಡರು. ಹೌದು, ನಮ್ಮ ಟೀಮಿಗೋಸ್ಕರ ಅತಿ ಹೆಚ್ಚು ನೀರು ಸಂಗ್ರಹ ಮಾಡಿ ಅತಿ ಹೆಚ್ಚು ನೀರು ಸೇವ್ ಮಾಡ್ಕೊಂಡು ಬಂದಿರೋ ಅದು ಬಂದು ಬೋವೇಗೌಡವರು. ನೆಕ್ಸ್ಟ್ ಬಂದು ಈ ಸೆಕೆಂಡ್ ಟಾಸ್ಕ್ ಬಗ್ಗೆ ಹೇಳೋದಾದರೆ, ಈ ಫಸ್ಟ್ ಟಾಸ್ಕಿಂದ ನಾನು ಒಂದು ಹೇಳಿದ್ದೆ ನಾನು ಓದ್ ವಿಡಿಯೋದಲ್ಲಿ. ಮೋಕ್ಷದಾಗೂ ಚೈತ್ರ ಕುಂದಾಪುರ ಅವ್ರ ನಡುವೆ ಬರುತ್ತೆ. ಈ ಚೈತ್ರ ಕುಂದಾಪುರ ಈ ವಾರ ಯಾವ ವಾರ ಆಟ ಈ ವಾರ ಆಡೋ ಕುಂತಿದ್ದಾರೆ ಅಂತ ಹೇಳ್ಬೋದು ಚೈತ್ರ ಕುಂದಾಪುರ ಅವರು. ಹೌದು, ಫಸ್ಟ್ ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ ಹಾಗೂ ಮೋಕ್ಷ ಅವ್ರು ಬಿದ್ದಿರ್ತಾರೆ. ಫೈಟ್ ಬಿದ್ದಿರುತ್ತೆ ಅವ್ರಿಬ್ಬರ ಮಧ್ಯೆ. ಆದರೆ ಗೆಲ್ಲೋದು ಮಾತ್ರ ಚೈತ್ರ ಕುಂದಾಪುರ ಅವರು. ಹೌದು, ಚೈತ್ರ ಕುಂದಾಪುರ ಈ ವಾರ ತುಂಬ ಅದ್ಭುತವಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಸೆಕೆಂಡ್ ಟಾಸ್ಕ್ ಬಗ್ಗೆ ನೋಡೋದಾದರೆ, ಈ ಸೆಕೆಂಡ್ ಟಾಸ್ಕ್ ಅಂತೂ ಇದಂತೂ ಹೈ ವೋಲ್ಟೇಜ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈ ಟಾಸ್ಕ್ನಲ್ಲಿ ಜಗಳ ಆಡ್ತಾರೆ ಮಂಜಣ್ಣ ಆಗಿ ರಜತ್ ಹಾಗೂ ತ್ರಿವಿಕ್ರಮ್. ಈ ಟಾಸ್ಕ್ ಏನಂತಂದರೆ, ಫಸ್ಟ್ ಈ ಟಾಸ್ಕ್ ಯಾರು ಗೆದ್ರು ಅನ್ನೋಕ್ಕಿಂತ ಮುಂಚೆ ಈ ಟಾಸ್ಕ್ ಏನಂತ ನೋಡೋಣ ಬನ್ನಿ. ಫಸ್ಟ್ ಈ ಟಾಸ್ಕ್ ಏನಂತಂದರೆ, ಬಿಗ್ ಬಾಸ್ ಬಲೂನ್ ಒಳಗೆ ನೀರು ತುಂಬಿಸಿ ಅಲ್ಲಿ ಕಟ್ಟಿರ್ತಾರೆ. ಬಿಗ್ ಬಾಸ್ ಕಾಲಕ್ಕೂ ಒಂದು ನಂಬರ್ ಹೇಳ್ತಾರೆ. ಆ ನಂಬರಿಗೆ ಹೋಗಿ ಇವರು ಆ ಬಲೂನ್ನ ಬ್ಲಾಸ್ಟ್ ಮಾಡಿ ಅಲ್ಲೇ ಹೊಡೆದು ಆ ಬಲೂನಿರೋ ನೀರನ್ನ ಬಾಸ್ಕೆಟ್ ಒಳಗೆ ತುಂಬ್ಕೊಂಬರೋದಾಗಿರುತ್ತೆ ಈ ಟಾಸ್ಕ್. ಈ ಟಾಸ್ಕ್ನಲ್ಲಿ ಆ ಕಡೆ ಸೈಡಿಂದ ಎರಡು ಜೋಡಿ ಟಾಸ್ಕ್ ಆಗಿರುತ್ತೆ ಇದು. ಈ ಕಡೆ ಸೈಡಿಂದ ಇಬ್ಬರು ಹೋಗಬೇಕಾಗಿರುತ್ತೆ, ಬ್ಲೂ ಟೀಮಿಂದ ರೆಡ್ ಟೀಮಿಂದ ಇಬ್ಬರು ಹೋಗಬೇಕಾಗಿರುತ್ತೆ. ಇಬ್ಬರಿಗೂ ಬೆನ್ನಿಗೂ ಹಗ್ಗ ಕಟ್ಟಿರ್ತಾರೆ, ಮಧ್ಯೆ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗೆ ನೀರು ತುಂಬ್ಕೊಂಡು ಬರಬೇಕಾಗಿರುತ್ತೆ, ಬಲೂನ್ ಒಳಗಿರೋ ನೀರು ತುಂಬ್ಕೊಂಡು ಬರಬೇಕಾಗಿರುತ್ತೆ. ಬಿಗ್ ಬಾಸ್ 5 ನಂಬರ್ ಅಂತ ಹೇಳ್ತಾರೆ. ಎಲ್ಲರೂ ಓಡೋಕೆ 5 ನಂಬರ್ ಕಟ್ಟಿರೋ ಬಲೂನ್ಸ್ಗಳಲ್ಲಿ ನೀರು ಇರ್ತಾವಲ್ಲ, ಅವನ್ನ ಬಾಸ್ಕೆಟ್ನಲ್ಲಿ ಹಾಕಿ ಅಲ್ಲಿ ಕೊಟ್ಟಿರೋ ಗ್ಲಾಸ್ ಒಳಗೆ ಆ ನೀರನ್ನ ಹಾಕಬೇಕಾಗಿರುತ್ತೆ. ಅಲ್ಲೊಂದು ಬಾಕ್ಸ್ ಥರದ್ದು ಒಂದು ಬುಟ್ಟಿ ಕೊಟ್ಟಿರ್ತಾರೆ ಗ್ಲಾಸಿಂದು, ಆ ಬುಟ್ಟಿ ಒಳಗೆ ನೀರು ಹಾಕಬೇಕು. ಇವೆರಡು ಟೀಮಲ್ಲಿ ಯಾರು ಅತಿ ಹೆಚ್ಚು ನೀರು ಸಂಗ್ರಹ ಮಾಡ್ತಾರೋ ಅವ್ರು ಈ ಟಾಸ್ಕ್ನ ವಿನ್ ಆಗ್ತಾರೆ. ಇಲ್ಲಿ ನೋಡಿರ್ಬೋದು, ಈ ಟಾಸ್ಕ್ನ ಜೋಡಿಯಾಗಿ ಆಡ್ತಾರೆ. ರೆಡ್ ಟೀಮಿಂದ ಇಬ್ಬರು ಜೋಡಿಯಾಗಿ ಆಡ್ತಾರೆ, ಬ್ಲೂ ಟೀಮಿಂದ ಇಬ್ಬರು ಜೋಡಿಯಾಗಿ ಆಡ್ತಾರೆ. ಎರಡು ಟೀಮಿಂದ ಬಂದು ಎರಡು ಟೀಮರು ಜೋಡಿಯಾಗಿ ಒಟ್ಟಿಗೆ ಆಡ್ತಾರೆ ಅಂತ ಹೇಳ್ಬೋದು. ರೆಡ್ ಟೀಮಿಂದ ಯಾರು ಬರ್ತಾರೆ ಅಂತಂದರೆ, ಫಸ್ಟಿಗೆ ತ್ರಿವಿಕ್ರಮ್ ಹಾಗೂ ಹನುಮಂತ್ ಅವ್ರು ಬರ್ತಾರೆ. ಬ್ಲೂ ಟೀಮಿಂದ ಯಾರು ಬರ್ತಾರೆ ಅಂತಂದರೆ ಮಂಜಣ್ಣ ಹಾಗೂ ಗೌತಮಿ ಅವ್ರು ಬರ್ತಾರೆ. ಫಸ್ಟಿಗೆ ಈ ಟಾಸ್ಕ್ ಆಡ್ತಾರೆ. ಸೆಕೆಂಡ್ ಬಂದು ಯಾರು ಬರ್ತಾರೆ ಅಂತಂದ್ರೆ, ರೆಡ್ ಟೀಮಿಂದ ಮೋಕ್ಷಿತ ಹಾಗೂ ಬೋವೇಗೌಡವ್ರು ಜೋಡಿಯಾಗಿ ಆಡ್ತಾರೆ. ಹಾಗೆ ಬ್ಲೂ ಟೀಮಿಂದ ಯಾರು ಬರ್ತಾರೆ ಅಂತಂದರೆ, ಅದು ಬಂದು ಚೈತ್ರ ಕುಂದಾಪುರ ಅವರು ಧನರಾಜ್ ಅವರು ಆಡ್ತಾರೆ. ಇವ್ರು 4 ಜನ ಸೇರಿ ಒಟ್ಟಿಗೆ ಆಡ್ತಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಒಂದು ನಂಬರ್ ಹೇಳ್ತಾರೆ, ಅಲ್ಲಿಂದ ಹೋಗಿ ಇವರು ಆ ಬಾಸ್ಕೆಟ್ ಒಳಗೆ ನೀರು ತುಂಬಿಸ್ಕೊಂಬರ್ಬೇಕಾಗಿರುತ್ತೆ. ಇದು ಆಗಿರುತ್ತೆ ಈ ಟಾಸ್ಕ್. ಒಟ್ಟಿಗೆ ಆ ಕಡೆ ಸೈಡ್ ಒಂದು ಜೋಡಿಯಾಗಿ ಆಡ್ತಾರೆ, ರೆಡ್ ಟೀಮಿಂದ ಬ್ಲೂ ಟೀಮಿಂದ ಜೋಡಿಯಾಗಿ ಆಡ್ತಾರೆ. ಆದರೆ ಒಟ್ಟಿಗೆ ಆಡ್ತಾರೆ, ಎರಡು ಟೀಮ್ನ ಜೋಡಿಗಳು ಸೇರ್ಕೊಂಡು ಒಟ್ಟಿಗೆ ಆಡ್ತಾರೆ. ಈ ಟಾಸ್ಕ್ನಲ್ಲಂತೂ ತುಂಬಾ ವಾದ ವಿವಾದ ನಡೆಯುತ್ತೆ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ ಅವರು ಮತ್ತು ಧನರಾಜ್ ಅವರು ಹೇಳ್ತಾರೆ, ಹನುಮಂತ್ ಅವರು ಕೈಯಿಂದ ಬಾಲ್ ಹಾಕ್ಕೊಂಡ್ರು ಅಂತೇಳಿ. ಅಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ನೀವು ವಿಡಿಯೋದಲ್ಲೇ ಕನ್ಫರ್ಮ್ ಗೊತ್ತಾಗುತ್ತೆ ನಿಮಗೆ. ಹನುಮಂತು ಹಾಗೂ ಜಗಳ ಆಡ್ತಿರ್ತಾರೆ. ಆ ಬಾಲ್ ಇದ್ದಕ್ಕಿದ್ದಂಗೆ ದಾರ ಕಟ್ ಮಾಡ್ಕೊಂಡು ಅದ್ರೊಳಗೆ ಬೀಳುತ್ತೆ. ತ್ರಿವಿಕ್ರಮ್ ಮತ್ತು ಹನುಮಂತ್ ಅವ್ರ ಬಾಸ್ಕೆಟ್ ಒಳಗೆ ಬೀಳುತ್ತೆ. ಇದ್ರಲ್ಲಿ ಹನುಮಂತ್ ಅವ್ರದ್ದಾದ್ರೂ ಏನು ತಪ್ಪಿಲ್ಲ, ತ್ರಿವಿಕ್ರಮ್ ಅವ್ರದ್ದು ಏನು ತಪ್ಪಿಲ್ಲ. ಇಲ್ಲೇ ಜಗಳ ಆಡ್ತಿರ್ತಾರಲ್ಲ, ಹಿಂಗೆ ಗುದ್ದಾಡ್ತಿರ್ತಾರಲ್ಲ, ಆ ಟೈಮ್ನಲ್ಲಿ ಗೌತಮಿ ಹಾಗೂ ಹನುಮಂತ್ ಅವ್ರದ್ದು ಇದಕ್ಕೆ ಟಚ್ ಆಗಿ, ಅದು ಬಾಡಿ ಟಚ್ ಆಗಿ ಕೆಳಗೆ ಬಾಸ್ಕೆಟ್ ಒಳಗೆ ಬೀಳುತ್ತೆ ಹೊರತು ಅವರ ಕೈಯಿಂದ ಅರ್ಧ ಏನು ಬಿಸಾಕಿರಲ್ಲ, ಅದನ್ನು ಹಾಕ್ಕೊಂಡ್ರಲ್ಲ ಬಾಲ್ನ ಬಾಸ್ಕೆಟ್ ಒಳಗೆ. ಇದು ರಜತ್ ಅವರು ಹೇಳ್ತಿದ್ದಾರೆ, ಅದು ಬೈ ಲಕ್ಕಾಗಿ ಬಿದ್ದಿದೆ ಅಂತ ರಜತ್ ಅವರು ಇದನ್ನೇ ಹೇಳ್ತಿರೋದು. ಬೈ ಲಕ್ಕಾಗಿ ಬಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ರಜತ್ ಅವರು. ಈ ವಿಷಯದಲ್ಲಿ ಯಾರು ಕರೆಕ್ಟು ಯಾರು ರಾಂಗ್ ಅಂತ ನೀವೇ ಹೇಳಬೇಕು, ಕಮೆಂಟ್ ಮಾಡಿ. ಅದಲ್ಲದೆ ಈ ಟಾಸ್ಕ್ನ ಯಾರು ವಿನ್ ಆದ್ರು ಅಂದರೆ, ಈ ಟಾಸ್ಕ್ನ ತ್ರಿವಿಕ್ರಮ್ ಅವ್ರು ಗೆದ್ದಿದ್ದಾರೆ. ಹೌದು, ಸತತವಾಗಿ 2 ಟಾಸ್ಕ್ನ ಇವರೇ ಗೆದ್ದಿದ್ದಾರೆ. ಅದಲ್ಲದೆ ಅತಿ ಹೆಚ್ಚು ನೀರು ಸಂಗ್ರಹ ಮಾಡಿ ಗೆದ್ದಿದ್ದು ಯಾವ ಟೀಮ್ ಅಂತಂದರೆ, ಅದು ಬಂದು ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿದೆ. ಸತತವಾಗಿ ಎರಡು ಗೆದ್ದಿದೆ ಅಂತಲೇ ಹೇಳ್ಬೋದು ಈ ಟೀಮ್. ಅಷ್ಟೇ ಟಿಕೆಟ್ ಫಿನಾಲೆಗೆ ಇವ್ರು ತುಂಬಾ ಹತ್ರ ಇದ್ದಾರೆ ಇವ್ರ ಟೀಮ್ನವರು. ಮಂಜಣ್ಣ, ರಜತ್ ಹಾಗೂ ತ್ರಿವಿಕ್ರಮ್ ನಡುವೆ ನಡೀತಿರೋ ಜಗಳದ ಬಗ್ಗೆ ನಿಮಗೆ ಅನಿಸುತ್ತೆ? ನಿಜವಾಗ್ಲೂ ಹನುಮಂತ್ ಅವರು ಮೋಸ ಮಾಡಿದ್ರಾ, ಈ ಆಟದಲ್ಲಿ ಮೋಸ ಮಾಡಿ ಗೆದ್ರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.